ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ಧಾರ್ಥ್ ಹಣಕ್ಕೋಸ್ಕರ ನಿನ್ ಲೈಫಲ್ಲಿ ಎಂಥ ಆಟ ಆಡ್ಬಿಟ್ಟ. ಇದನ್ನೆಲ್ಲ ಒಬ್ಳೆ ಹೇಗ್ ಸಹಿಸ್ಕೊಂಡೆ ಪಾರು? ಇಷ್ಟೆಲ್ಲ ಆದ್ರೂ ನೀನ್ ಯಾಕೆ ನನಗೊಂದು ಕಾಲ್ ಮಾಡ್ಲಿಲ್ಲ? ಮ್ಯಾಮ್, ನನಗೇನಾಗ್ತಿದೆ, ನಾನು ಏನ್ ಮಾಡೋದಕ್ಕೆ ಹೊರಟಿದ್ದೀನಿ, ಮುಂದೆ ಜೀವನದಲ್ಲಿ ಏನಾಗುತ್ತೆ, ಏನ್ ಮಾಡಬೇಕು, ಇದರಲ್ಲಿ ಏನೂ ತಲೆಗೆ ಬರಲಿಲ್ಲ ಮ್ಯಾಮ್. ಒಂಥರ ನಾನು ಜೀವಂತ ಶವ ಥರ ಇದ್ಬಿಟ್ಟಿದ್ದೆ. ಆಗ ನನ್ನ ನೋಗೆ ನಾನು ಹೆಗ್ಲಾಗಿ ನಿಂತಿದ್ದು ನನ್ನ ಮಾವ. ನಿಮ್ಗೆ ಯಾರಿಲ್ಲ ಅನ್ಕೋಬೇಡ, ನಿಮ್ ಜೊತೆ ನಾನು ಮುಂಚೆಯಿಂದಲೂ ನನ್ನ ಮಾವ ನಾನು ಇಷ್ಟೇ ಕೇರ್ ಮಾಡ್ತಿದ್ರು ಮ್ಯಾಮ್. ಬಟ್ ಆಗ ನನಗೇನು ಕನ್ಫ್ಯೂಷನ್ಸೇ ಇರಲಿಲ್ಲ. ಮಾವ ನನ್ನ ಕೇರ್ ಮಾಡ್ತಿರೋದು ನನ್ನ ಕಣ್ಮುಂದೆನೇ ಕಾಣ್ತಿದ್ರು ಅದೇನೋ ಗೊತ್ತಿಲ್ಲ, ಆಳದಲ್ಲಿ ನಂಗೆ ಅದನ್ನ ಅನುಭವಿಸೋದಕ್ಕೆ ಆಗ್ತಿರ್ಲಿಲ್ಲ. ಆದರೆ ಮಾವ ಯಾವಾಗ ನನ್ನ ಚಿಕ್ಕ ವಯಸ್ಸಿಂದ ಪ್ರೀತಿಸ್ತಿದ್ದಾನೆ ಅನ್ನೋದು ಗೊತ್ತಾಯ್ತೋ, ಆ ಕ್ಷಣದಿಂದ ನಾನು ನನ್ನಲ್ಲೇ ಕಳೆದೋಗ್ಬಿಟ್ಟಿದ್ದೀನಿ ಮಾಮ. ಅಡ್ರೆಸ್ ಕೇಳೋ ನಪ್ಪದಲ್ಲಿ ಕ್ಲೋಸ್ ಆಗಕ್ಕೆ ಬರೋ ಗಂಡಸ್ರ ಮಧ್ಯೆ ನನ್ನ ಜೀವನಕ್ಕೊಂದು ದಾರಿ ಮಾಡಿಕೊಟ್ಟಿರೋ ನನ್ನ ಮಾವ, ಅವ್ರ ಪ್ರೀತಿ ವಿಷಯನ ನನಗೆ ಗೊತ್ತಾಗ್ಬಾರ್ದು ಅಂತ ಅವನಲ್ಲೇ ಇಟ್ಕೊಂಡ್ನಲ್ಲ, ಅದು ಮ್ಯಾಮ್ ನಂಗದು ಗ್ರೇಟ್ ಅನ್ಸ್ಬಿಡ್ತು. ಇತ್ತೀಚೆಗಂತೂ ಮಾವನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ತುಂಬ ಕೇರ್ ಮಾಡಬೇಕು, ಅವನಿಗೆ ಸೇವೆ ಮಾಡಬೇಕು. ನಾನು ಹೇಳಿದ್ದೇನಾದರೂ ಕೇಳಲಿಲ್ಲ ಅಂದರೆ ನನಗೆ ಕೋಪ ಬಂದ್ಬಿಡುತ್ತೆ ಮ್ಯಾಮ್. ನನ್ನ ಮಾವನ ಮಧ್ಯೆ ಯಾರೂ ಬರಬಾರ್ದು. ನನಗಂತೂ ಮಾವನಿಗೆ ಪ್ರೀತಿ ಕೊಡೋದಕ್ಕಾಗಲ್ಲ. ಆ ಪ್ರೀತಿನ ಮಾವನಿಗೆ ಬೇರೆ ಯಾರು ಕೊಡ್ತಾರೆ ಅಂದರೆ ಅದು ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಮ್ಯಾಮ್. ಏನೋ ಮ್ಯಾಮ್, ಈ ಕನ್ಫ್ಯೂಷನ್ಸ್ ಎಲ್ಲ ನನಗೆ ಅರ್ಥನೇ ಆಗ್ತಿಲ್ಲ. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಮ್ಯಾಮ್. ನಿನಗಾಗಿರೋದು ಕನ್ಫ್ಯೂಷನ್ಸ್ ಅಲ್ಲ, ಪ್ರೀತಿ. ಮ್ಯಾಮ್, ಏನ್ ಹೇಳ್ತಿದ್ದೀರಾ ನೀವು? ನಂಬಕ್ಕಾಗ್ತಿಲ್ವಾ? ಹಾ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. 2 ನಿಮಿಷ ಕಣ್ಮುಚ್ಚು. ನಿನಗ್ ಗೊತ್ತಿಲ್ದೇನೆ ಸಾಕಷ್ಟು ವಿಷಯ ನಿನ್ ಒಳ ಮನ್ಸಿಗೆ ಗೊತ್ತಿರುತ್ತೆ. ಈಗ ನೀನ್ ನನ್ನ ಹತ್ರ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡೆ ಅಲ್ಲ, ನೀನು ನಿನ್ ಮನ್ಸೊಳಗೆ ಟ್ರಾವೆಲ್ ಮಾಡು. ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಥಿಂಕ್. ನನ್ನನ್ ಬಿಟ್ಟು ನೀನು ಯಾರ ಹತ್ರ ಆದ್ರೂ ನಿನ್ ಕಷ್ಟಗಳನ್ನ ನೀನು ಹೇಳ್ಕೊಳ್ಬೇಕು ಅಂತ ಅನ್ಸಿದ್ರೆ ಅದು ಯಾರು? ನಿನ್ ಕಷ್ಟ ಸುಖದಲ್ಲಿ ನಿನ್ ಜೊತೆ ನಿಲ್ತಾನೆ ಅಂತ ನಿನ್ಗನ್ಸುತ್ತಲ್ಲೋ ಅವನು. ಈ ಕ್ಷಣ ನಿನಗೋಸ್ಕರ ಮಿಡಿಯೋ ಒಂದು ಜೀವ ಅಂದ್ರೆ ಅದು ಯಾರು? ನಿಮ್ಗೆ ಯಾರಿಲ್ಲ ಅನ್ಕೋಬೇಡ, ನಿಮ್ ಜೊತೆ ಯಾವುದೇ ಕಾರಣಕ್ಕೂ ಕಣ್ಣೀರ. ನಾನು ಇಷ್ಟಪಟ್ಟು ಮದ್ವೆ ಆಗ್ಬೇಕು ಅಂದ್ಕೊಂಡಿರೋ ಹುಡುಗ ನಿನ್ ಮಾವ ತಾನೇ ನಿನ್ ಕಣ್ಮುಂದೆ ಬಂದಿದ್ದು? ನಾನು ಹೇಳಿಲ್ಲ
ನಿನಗ್ ಪ್ರೀತಿಯಾಗಿದೆ ಅಂತ? ನಿನಗೆ ನಿನ್ ಮಾವ ಮೇಲೆ ನಿಜವಾದ ಪ್ರೀತಿಯಾಗಿದೆ. ಮ್ಯಾಮ್, ನಾನಿನ್ನೂ ನನ್ನ ಪ್ರೀತಿ ಹೆಸರಲ್ಲಾಗಿರೋ ಮೋಸದಿಂದಾನೇ ಹೊರಗೆ ಬಂದಿಲ್ಲ. ಇದೆಲ್ಲ ಹೇಗೆ ಸಾಧ್ಯ? ಹರು, ಈ ನಮ್ ಲೆಕ್ಚರರ್ ಸ್ಟೂಡೆಂಟ್ ರಿಲೇಶನ್ಶಿಪ್ನ ಪಕ್ಕಕ್ಕಿಟ್ಟು ಆಸ್ ಅ ಫ್ರೆಂಡ್ ನಾನು ನಿಂಗೊಂದು ಮಾತು ಹೇಳ. ನನ್ನ ಜೀವನದಲ್ಲೂ ನಿನ್ನ ಹಾಗೆ ಮದುವೆ ಮುಂಚೆ ನಾನು ಒಬ್ಬನ ಪ್ರೀತಿಸಿದ್ದೆ. ಆದ್ರೆ ಆ ಸಂಬಂಧ ಕೂಡ ಬಂದಿಲ್ಲ. ಆಗ ನನಗೂ ಅನಿಸ್ತಿತ್ತು ನಾನು ಮತ್ತೊಮ್ಮೆ ಪ್ರೀತಿಸಕ್ಕಾಗಲ್ಲ, ನನಗೆ ಪ್ರೀತಿ ಅನ್ನೋದು ಸಿಗೋದೇ ಇಲ್ಲ ಅಂತ. ಆದ್ರೆ ಈ ಭೂಮಿ ಜೀವನದಲ್ಲಿ ಸೂರ್ಯನಾಗಿ ಗೌತಮ್ ಅವ್ರು ಬಂದ್ರು. ಹಾಗೆ ಆಗೋದು. ನಾವು ಯಾವ್ದನ್ನೋ ಕಳ್ಕೊಂಡ್ಬಿಟ್ಟಿದೀವಿ, ನಮ್ಮ ಹತ್ರ ಇಲ್ಲ ಅಂತ ಕೊರಗ್ತಾ ಇರ್ತೀವಿ. ಆದ್ರೆ ಅಮೂಲ್ಯವಾದ ವಜ್ರ ನಮ್ಮ ಕೈಯಲ್ಲಿದೆ ಅನ್ನೋದನ್ನ ಮರ್ತು ಬಿಡ್ತೀವಿ. ಹಿರಿಯರ ಆಶೀರ್ವಾದ, ನಮಗ್ ಶುಭ ಕೋರೋರ್ ಹಾರೈಕೆ, ದೇವ್ರ ಶಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ ಸುತ್ತಾನೆ ಇರುತ್ತೆ. ನಮ್ ಜೀವನದಲ್ಲಿ ಏನಿರ್ಬೇಕು, ಏನಿರಬಾರ್ದು, ಯಾವ್ದು ಒಳ್ಳೇದು ಅದನ್ನಿಟ್ಟು ಬೇಡದೆ ಇರೋದನ್ನ ಕಿತ್ತು ಬಿಸಾಕತ್ತೆ. ನನ್ ಜೀವನದಲ್ಲಂತೂ ಅದೇ ಆಗಿದೆ. ಈಗ ನೋಡು, ನಾನು ಮತ್ತೆ ಗೌತಮ್ ಅವರು ಎಲ್ಲರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದೆ. ನಿನ್ ಜೀವನದಲ್ಲೂ ಅದೇ ಆಗ್ತಿದೆ ಪಾರ್. ನಮ್ ಲೈಫ್ ಜರ್ನಿಯಲ್ಲಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗೋರು ನಮ್ ಜೀವನದಲ್ಲಿ ಉಳಿತಾರೆ. ಯಾರಿಗ ಅರ್ಹತೆ ಇರಲ್ವೋ ಅವ್ರು ಹಿಂದೆ ಉಳ್ಕೊಳ್ತಾರೆ. ನೀನು ಹಿಂತಿರುಗಿ ನೋಡ್ಬಾರ್ದು. ಇನ್ಫ್ಯಾಕ್ಟ್ ನೀನ್ ಮುಂದೆನೂ ನೋಡ್ಬಾರ್ದು, ಪಕ್ಕದಲ್ಲಿ ನೋಡು. ನಿನ್ ಪಕ್ಕದಲ್ಲಿ ನಿನ್ ಗಂಡ ನಿನ್ ಕೈ ಹಿಡ್ಕೊಂಡು ನಿನ್ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ನೀನ್ ಆಗ್ಲೇ ಹೇಳಿದೆಲ್ಲ, ನಿನಗ್ ನಿನ್ ಮಾವನ್ ಜೊತೆನೇ ಇರ್ಬೇಕು ಅಂತ ಅನ್ಸುತ್ತೆ, ಅವ್ರು ಕೇರ್ ಮಾಡ್ಬೇಕು ಅಂತ ಅನ್ಸುತ್ತೆ, ಅವ್ರು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಯಾರಾದ್ರೂ ನಿಮ್ ಮಧ್ಯದಲ್ಲಿ ಬಂದ್ರೆ ನಿನಗೆ ಅದು ಸಹಿಸ್ಕೊಳಕ್ ಆಗಲ್ಲ ಅಂತ. ಹೀಗೆ ಕೇರಿಂದ ಕೋಪ ಮಾಡ್ಕೊಳ್ಳೋವರೆಗೂ ನಮ್ ಎಲ್ಲಾ ಎಮೋಷನ್ಸ್ ನಾವು ಒಂದು ವ್ಯಕ್ತಿ ಮುಂದೆ ತೋರಿಸ್ಕೋತೀವಂದ್ರೆ ಅದಕ್ಕೆ ಹೆಸರು ಪ್ರೀತಿ. ಇದೊಂದೇ ಜನ್ಮ ಅಲ್ಲ, ಇನ್ನೆಷ್ಟು ಜನ್ಮದಲ್ಲಿ ಪಾರು ಹುಡ್ತಾಳೋ ಎಲ್ಲ ಜನ್ಮದಲ್ಲೂ ಶಿವು ಮಾವ ಹುಟ್ಟೇ ಹುಟ್ತಾನೆ. ನಿಮ್ಗೆ ಯಾರಿಲ್ಲ ಅನ್ಕೋಬೇಡ. ನಿಮ್ ಜೊತೆ ನಾನು ಮಾವನ್ಗೆ ನನ್ ಮುಂದೆನೆ ಕೆಟ್ಟಾಗ ಮಾತಾಡ್ತೀನೋ ಬಿಕ್ನಾಸಿ ನಾಯಿ. ಅಣ್ಣನ್ ನೋಡಿದ ತಕ್ಷಣ ಇಷ್ಟ ಆಗದೆ ಇರ್ಬೋದು ಅದಕ್ಕೆ, ಆದ್ರೆ ಅಣ್ಣನ್ ನೋಡ್ತಾ ನೋಡ್ತಾ ಅತ್ತೆ ಅವ್ರ ಸತ್ವಾಗ್ಲೂ ಇಷ್ಟ ಆಯ್ತಾನೆ ಕಣತ್ಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.